ಮಹಿಳೆಯರ ಒಳ ಉಡುಪು ಕದಿಯುತ್ತಿದ್ದ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಶರತ್ ಬಂಧಿತ ಆರೋಪಿ. ಎಸ್ಐಟಿ ಬ್ಯಾಂಕ್ ಗೇಟ್ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಶರತ್ ನೀಲಿ ಚಿತ್ರ ನೋಡುವ ಅಭ್ಯಾಸ ಬೆಳೆಸಿಕೊಂಡಿದ್ದ. ಸುತ್ತಮುತ್ತಲಿನ ಮನೆಗಳಲ್ಲಿ ಮಹಿಳೆಯರ ಒಳ ಉಡುಪು ಕದ್ದು ಎಸ್ಕೇಪ್ ಆಗ್ತಿದ್ದ. ಸಿಸಿ ಕ್ಯಾಮೆರಾದಲ್ಲಿ ಒಳ ಉಡುಪು ಕದಿಯುತ್ತಿದ್ದು ಪತ್ತೆ ಹಚ್ಚಿದ ಸ್ಥಳೀಯರು ಶರತ್ ವಿರುದ್ಧ ದೂರು ನೀಡಿದ್ರು. ಸದ್ಯ ಶರತ್ನ ಬಂಧಿಸಿರುವ ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ. ಕಲ್ಲಂಗಡಿ ಲಿಪ್ಸ್ಟಿಕ್ ಬಳಿಕ ಈಗ ಟೀ ಪ್ರಿಯರಿಗೂ ಶಾಕ್ ತಟ್ಟಿದೆ. ವಿಜಯಪುರ ಮಾರ್ಕೆಟ್ನಲ್ಲಿ ನಕಲಿ ಟೀ ಪುಡಿ ಸೇಲ್ ಆಗ್ತಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಟೀ ಪುಡಿಯ ಅಸಲಿಯತ್ತು ಬಯಲು ಮಾಡಿದೆ. ಕೆಮಿಕಲ್ ಕಲರ್ ಮಿಕ್ಸ್ ಮಾಡಿ ಟೀ ಪುಡಿ ಮಾರಾಟ ಮಾಡ್ತಿರುವ ಜಾಲ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ದಂಧೆ ನಡೆಸುತ್ತಿದೆ. ಈ ಟೀ ಪುಡಿ ಸೇವಿಸಿದ್ರೆ ಕ್ಯಾನ್ಸರ್, ಲಿವರ್ ಸಮಸ್ಯೆಯಂತಹ ಭಯಾನಕ ಕಾಯಿಲೆಗೆ ತುತ್ತಾಗುವ ಸಾಧ್ಯತೆ ಇದೆ. ಇಡ್ಲಿ, ಹಸಿರು ಬಟಾಣಿ ಬಳಿಕ ಇದೀಗ ಕಳಪೆ ಪನ್ನೀರ್ ಹಾಗೂ ಸಿಹಿ ತಿಂಡಿಗಳ ಪತ್ತೆಗೆ ಆಹಾರ ಇಲಾಖೆ ಮುಂದಾಗಿದೆ. ಪನ್ನೀರ್ ಹಾಗೂ ಸಿಹಿ ತಿಂಡಿಗಳ ಗುಣಮಟ್ಟ ಪರೀಕ್ಷೆಗೆ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಮೆಗಾ ಆಪರೇಷನ್ ಕೈಗೊಂಡಿದೆ. ರಾಜ್ಯಾದ್ಯಂತ ಪನ್ನೀರ್ ಹಾಗೂ ಸಿಹಿ ತಿಂಡಿಗಳ ಸ್ಯಾಂಪಲ್ಗಳನ್ನು ಪಡೆದಿರುವ ಆಹಾರ ಇಲಾಖೆ ಗುಣಮಟ್ಟ ಪರೀಕ್ಷೆಗಾಗಿ ಲ್ಯಾಬ್ಗೆ ಕಳಿಸಿದೆ. ಮಾರ್ಚ್ 15ರ ಬಳಿಕ ಪನ್ನೀರ್, ಸಿಹಿ ತಿನಿಸುಗಳ ಗುಣಮಟ್ಟದ ರಿಪೋರ್ಟ್ ಆಹಾರ ಇಲಾಖೆ ಅಧಿಕಾರಿಗಳ ಕೈ ಸೇರಲಿದ್ದು, ಒಂದು ವೇಳೆ ಕಲಬೆರಕೆ ಕಂಡು ಬಂದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲು ಸಜ್ಜಾಗಿದ್ದಾರೆ. ಕಳ್ಳರಿಂದ ವಶಪಡಿಸಿಕೊಂಡಿದ್ದ ಬರೋಬ್ಬರಿ 20 ಮೌಲ್ಯದ 123 ಮೊಬೈಲ್ಗಳನ್ನು ಹೊಸಪೇಟೆ ಪೊಲೀಸರು ವಾರಸುದಾರರಿಗೆ ಒಪ್ಪಿಸಿದ್ದಾರೆ. ಇದೇ ವೇಳೆ ಸುಮಾರು 11 ಲಕ್ಷ ಮೌಲ್ಯದ 225 ಗ್ರಾಂ ಚಿನ್ನವನ್ನ ಮಾಲೀಕರಿಗೆ ಒಪ್ಪಿಸಲಾಗಿದ್ದು, ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಳೆದ ವಾರ ಹೊಸಪೇಟೆಯ ನಿವಾಸಿ ಕನಕರಾಜ್ ಎಂಬವರ ಮನೆಯಲ್ಲಿ ಕಳ್ಳತನ ಮಾಡಿದ್ದ ಆರೋಪಿಯನ್ನ ಚಿನ್ನ ಹಾಗೂ ನಗದು ಸಮೇತ ಪೊಲೀಸರು ಬಂಧಿಸಿದ್ದಾರೆ. ಹುಬ್ಬಳ್ಳಿ ಮೂಲದ ಮಹಮ್ಮದ್ ಅಲಿ ನಾಲಬಂದಿ ಬಂಧಿತ ಆರೋಪಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.